ಬೆಳಿಗ್ಗೆ ಎದ್ದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಇವತ್ತು. ಅಂದರೆ ತುಂಬ ದಿನಗಳಿಂದ ವಿಡಿಯೋ ಸ್ಕಿಪ್ ಆಗ್ತಾ ಇದೆ. ಯಾಕಂದರೆ ಜಾತ್ರೆಗೆ ಹೋದ ನಂತರ ಸರಿಯಾಗಿ ಮಲಗಲು ಕೂಡ ಇಲ್ಲ, ಹಾಗೆ ವಿಡಿಯೋ ಮಾಡಲಿಕ್ಕೆ ಕೂಡ ಆಗಲಿಲ್ಲ. ಅಂದರೆ ಒಬ್ಬೊಬ್ಬರು ನೆಂಟರು ಬಂದಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ತಮ್ಮ ಆಗಿರ್ಬೋದು, ಹಾಗೆ ತಂಗಿ ಆಗಿರ್ಬೋದು, ಅವರಲ್ಲೆಲ್ಲ ಮಾತಾಡುವಾಗ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಪ್ಪ ಕೂಡ ಬಂದಿದ್ದರು, ಸೊ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತಿಂದ ಸ್ಟಾರ್ಟ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ತುಂಬ ಬಟ್ಟೆಗಳಿವೆ ಒಗಿಲಿಕ್ಕೆ. ಜಾತ್ರೆಗೆ ಹೋದದ್ದು ವಿಟ್ಲದ ಜಾತ್ರೆಗೆ ಹೋದದ್ದು. ಸೊ ಇಷ್ಟು ದೂರ ಆದರೂ ಹೋಗಿದ್ದೇವೆ ಎಲ್ಲರೂ. ಸೊ ನೋಡೋಣ, ಇವತ್ತು ಕೂಡ ಹೋಗಲಿಕ್ಕಿದೆ. ಅಂದರೆ ಸಂತೆ ಇದೆ, ಇನ್ನೂ ಕೂಡ ಹೋಗಲಿಲ್ಲ ಸಂತೆ. ನಿನ್ನೆ ದೈವಗಳದ್ದು ನೇಮ ಇತ್ತು, ಸ್ವಲ್ಪ ಹೊತ್ತು ನೋಡಿದ್ವಿ ನಾನು ನಯನ ಎಲ್ಲ ಸೇರಿ. ಸೊ ಇವತ್ತೀಗ ಮತ್ತೆ ಹೋಗಲಿಕ್ಕಿದೆ. ನೋಡೋಣ, ಇವತ್ತು ಸಂಡೇ. ತಿಂಡಿ ಇನ್ನಾಗಬೇಕಷ್ಟೇ, ನಾನಿನ್ನು ತಿನ್ನಬೇಕಷ್ಟೇ ತಿಂಡಿನ. ಇವರು ಪರೋಟ ತರ್ತೇನೆ ಅಂತ ಹೇಳಿದ್ದಾರೆ. ಇವರು ಡ್ಯೂಟಿಗೆ ಹೋಗಿದ್ದಾರೆ, ಸೊ ಪರೋಟ ತರ್ತೇನೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಕಾದು ಕೂತ್ಕೊಂಡಿದ್ದಾನೆ ಯಾವಾಗ ಬರ್ತಾರೆ ಅಂತೇಳಿ. ಹಾಗೆ ಇವತ್ತು ಸಂಡೇ ಅಲ್ವಾ, ಏನಾದರೂ ಒಂದು ಮೀನು ಪದಾರ್ಥ ಮಾಡೋಣ ಅಂತ ಅಂದ್ಕೊಂಡಿದ್ದಾನೆ. ಇವರು ಹೇಳಿದರು, ನಾನು ಅಲ್ಲಿ ಹೋಗಿ ಫೋನ್ ಮಾಡ್ತೇನೆ, ಏನಿದೆ ಅಂತ ಹೇಳ್ತೇನೆ ಅಂತ ಹೇಳಿದರು. ಈಗ ಇವತ್ತು ಸಂತೆಗೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ. ಮೋನಿಶಾ ಇನ್ನೂ ಕೂಡ ಮಲಗಿದ್ದಾಳೆ. ಅದು ಮೊನ್ನೆಯಿಂದ ನಿದ್ದೆಯೇ ಇಲ್ಲ ನಮಗೆ. 4 ಗಂಟೆ 3 ಗಂಟೆ ಎಲ್ಲ ಆಗ್ತಾಯಿತ್ತು ನಿದ್ದೆ ಮಾಡುವಾಗ. ಸೊ ಹಾಗಾಗಿ ಇವತ್ತು ಮೋನಿಶಾ ಕೂಡ ಮಲಗಿದ್ದಾಳೆ, ಇನ್ನೂ ಹೇಳ್ಬೇಕಷ್ಟೇ ಅವಳು. ನೋಡೋಣ, ನಿಮಗೆ ನಾನು ಆಮೇಲೆ ಸಿಗ್ತೇನೆ. ನೋಡಿ, ನನ್ನ ಕಣ್ಣು ಕೂಡ ಹಾಗೆ ಕಾಣಿಸ್ತಾ ಇದೆ, ನಿದ್ದೆಯಿಂದ ಹೀಗೆ ಎದ್ದ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ತುಂಬ ದಿನಗಳಿಂದ ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ. ಸೊ ಹಾಗಾಗಿ ಇವರು ಬರಬೇಕಾದ್ರೆ ನಂಗು ಮತ್ತು ಎಟ್ಟಿ ಹಿಡ್ಕೊಂಡು ಬಂದರು, ಅಂದರೆ ಸಿಗಡಿ ಹಿಡ್ಕೊಂಡು ಬಂದರು. ಇಲ್ಲಿ ಗ್ರೈಂಡ್ ಮಾಡ್ತಾ ಇದ್ದಾನೆ. ಇಲ್ಲಿ ಮನುಷ್ಯ ನಿನ್ನ ಮುಖ ತೋರಿಸ ಎಂತ ಬಗ್ಗಿದ್ದಿದ್ದಿ ನಮ್ಮನೆ ಇವ ಮನುಷ್ಯ ನೋಡಿ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾಳೆ ನನಗೆ. ಸಿಗಡಿ ಕೂಡ ರೆಡಿ ಆಯಿತು. ಹಾಗೆ ನಂಗಿದೆ. ಆಮೇಲೆ ಇಲ್ಲಿ ಪದಾರ್ಥ ರೆಡಿ ಆಗ್ತಾ ಇದೆ ನೋಡಿ. ಪದಾರ್ಥ ರೆಡಿ ಆಯಿತು. ಮತ್ತು ನೋಡಿ ಎಷ್ಟು ಕೆಂಪು ಕಾಣ್ತಾ ಇದೆ ಮನುಷ್ಯ ಇದರಲ್ಲಿ. ಆ್ಯಕ್ಚುಲಿ ಕೆಂಪು ಇಲ್ಲ, ಹೀಗೆ ತುಂಬ ಚೆನ್ನಾಗಿ ಟೇಸ್ಟ್ ಬಂದಿದೆ. ಸೊ ಇದರ ಇದರ ಶಾರ್ಟ್ಸ್ನ ನಾನು ಹಾಕಿದ್ದೇನೆ. ದಯವಿಟ್ಟು ಎಲ್ಲರೂ ನೋಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ಓಕೆ. ಮನುಷ್ಯ ಇನ್ನೂ ಕೂಡ ಹೇಳಿಲ್ಲ ನೋಡಿ, ಉಸ್ಕ ಹಾಕಿ ಮಲಗಿದ್ದಾಳೆ ನೋಡಿ. ಉಸ್ಕ ಹಾಕಿ ಇನ್ನೂ ಕೂಡ ಮಲಗಿದ್ದಾಳೆ. ಗಂಟೆ ಎಷ್ಟು ಅಂತ ಕೇಳ್ಬೋದು ನೀವು. ಗಂಟೆ 9 ಆಗ್ತಾ ಬಂತು, ಆದರೂ ಕೂಡ ಇವಳಿಲ್ಲೇ ಮಲಗಿದ್ದಾಳೆ ನೋಡಿ. ಹಾಗೆ ಹೊರಗಡೆ ನೋಡಿ ಬಟ್ಟೆ ಎಷ್ಟಿದೆ ಅಂತ. ನಿನ್ನೆ ಸಂಜೆ ಒಗ್ದು ಹಾಕಿರುವಂಥದ್ದು. ನಾನು ಬಟ್ಟೆ ಒಗಿಲಿಕ್ಕಿದೆ ಅಂತ ನಿಮ್ಮಲ್ಲಿ ಹೇಳಿದ್ದೆ, ಬಟ್ ಒಗ್ದ ನಂತರ ನಿಮ್ಮಲ್ಲಿ ಶೇರ್ ಮಾಡಿರಲಿಲ್ಲ ನೋಡಿ. ಇವರು ರಿಕ್ಷಾ ಒಂದು ತೊಳೆದಿದ್ದಾರೆ, ಇಲ್ಲಿ ಮಿಡ್ಲಲ್ಲಿ ಇಟ್ಟು ಬಿಟ್ಟಿದ್ದಾರೆ. ಅವಳು ಕಳ್ಳಿ ಎದ್ಲು. ಅವಳು ಕಳ್ಳಿ. ತುಂಬ ಜಾಸ್ತಿ ಬಿಸಿಲಿದೆ, ತುಂಬ ಅಂದರೆ ತುಂಬ. ನೋಡಿ ಸ್ಕೈ ಹೇಗೆ ಕಾಣಿಸ್ತಾ ಇದೆ ನೋಡಿ. ಗಾಡ್, ತುಂಬ ಅಂದರೆ ತುಂಬ ಬಿಸಿಲಿದೆ, ನೋಡೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಈ ರೀತಿ ಕಾಣಿಸ್ತಾ ಇದೆ. ಗಿಡಗಳೆಲ್ಲ ತುಂಬ ಬೇಜಾರಲ್ಲಿದೆ. ತುಂಬ ಉರಿ ಅನ್ನಿಸ್ತಾ ಇದೆ, ಅಷ್ಟು ಬಿಸಿಲಿದೆ. ಜಸ್ಟ್ ಈಗಷ್ಟೇ ಹೊರಗೆ ಬಂದೆ. ನಮ್ಮದು ಇಲ್ಲಿ ನೀರೇನು ಬಿಸಿ ಮಾಡ್ತೇವೆ ನೋಡಿ, ಅದರಲ್ಲಿ ಆಲ್ರೆಡಿ ಬಿಸಿ ನೀರಿದೆ, ಅಷ್ಟು ಬಿಸಿಲಿದೆ. ಯಾಕೋ ನನಗೆ ಈ ಸರಿ ಬಿಸಿಲು ತುಂಬ ಜಾಸ್ತಿ ಇದೆ ಅಂತ ಅನ್ನಿಸ್ತದೆ. ನಾಳ್ದು ಇನ್ನು ಮೇ ಜೂನಿಗೆ ನಾವು ಹೇಗಾಗ್ತೀವಿ ಅಂತ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಬಿಸಿಲಿದೆ. ಈಗಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ. ನನಗೆ ಅಮ್ಮ ವಿಡಿಯೋ ತಗೊಂಡು ಬರಲಿಕ್ಕೆ ಹೇಳಿದರು. ಫೋನಲ್ಲಿ ವಿಡಿಯೋ ಮಾಡಿಕೊಂಡು ಬಾ ಅಂತಲ್ಲ, ವಿಡಿಯೋ ನಾನು ತಗೊಂಡು ಬಾ ಅಂತ ಹೇಳಿದರು. ನೋಡುವ ಎಂತ ಅಂತ. ಇಲ್ಲಿ ಇದ್ದಾರೆ ಆಂಟಿ ಶುಂಠಿ. ಅಲ್ಲಿ ನೋಡಿ,
ನೀವು ಬಲ್ಲೆ ಎಲ್ಲಿ ಹೋಗುದು? ಏನಂದ್ರೆ ಇಲ್ಲಿ ಪೇರಳ ಹಣ್ಣಿದೆ, ಇಲ್ಲಿ ನೋಡಿ 2 ಪೇರಳ. ಫಸ್ಟ್ ಟೈಮ್ ಸಿಕ್ಕಿರುವಂತದ್ದು, ಎಷ್ಟು ದೊಡ್ಡದು. ಇಲ್ಲಿದ್ರೆ ಯಾವಾಗ್ಲೂ ಮಂಗ ತಕೊಂಡು ಹೋಗ್ತದೆ. ಮಂಗ ತಕೊಂಡು ಹೋಗ್ತಾನೆ, ಇಲ್ಲದಿದ್ರೆ ಹಾಳಾಗಿ ತಕೊಂಡು ಹೋಗ್ತದೆ. ಈಚೆದುಂಟು ನೋಡಿ, ಅದು ಹಣ್ಣಾಗಿದೆ. ಓ ಹೌದು. ಓ ನಾನು ಆಗಲ್ಲಿ ನೋಡಿದ್ದೆ, ಆಗ ಬಿಸಿಲಿತ್ತು, ಅದಕ್ಕೆ ಬರಲಿಲ್ಲ. ಓ ಹೌದಾ? ನನಗೆ ಅಲ್ಲಿ ಬರುವಾಗ ನನಗೆ ಕಂಡಿತು, ಅದಕ್ಕೆ ನಾನು ಹೇಳಿದೆ ವಿಡಿಯೋ ಮಾಡಿಕೊಂಡು ಬಾ ಅಂತ. ಎಂಥದೊಂದು ಹೇಳಿದೆ ಅಲ್ಲ, ರಾಂಗ್ ಹೇಳಿದೆ ಅಂತ ಅನಿಸಿತ್ತು ನನಗೆ. ವಿಡಿಯೋ ತಕೊಂಡು ಬಾ ಅಂತ ಹೇಳಿಲ್ಲ, ವಿಡಿಯೋ ತಕೊಂಡು ಬಾ ಅಂತ ಹೇಳಿ. ರೆಡ್ ಒಳಗಡೆ ರೆಡ್ ಅಂತ. ಮೊನ್ನೆ ನಯನ ಬಂದಿದ್ಲು. ನಯನ ಬಂದು ನನ್ನಲ್ಲಿ ಹೇಳ್ತಾ ಇದ್ದಾಳೆ, ನೀನು ಪೇರಳೆ ಹಣ್ಣಿನ ಮರದಲ್ಲಿ ಹೂವಾಗುವುದನ್ನು ನೋಡಿದ್ಯಾ ಅಂತ. ಅವಳು ನೋಡಿರ್ಲಿಲ್ಲ ಅನ್ಸುತ್ತೆ ನನಗೆ, ಇಲ್ಲದಿದ್ರೆ ಹೇಳ್ತಿರ್ಲಿಲ್ಲ. ನೋಡಿದ್ದೇನೆ ಅಂತ ಹೇಳಿದೆ. ತುಂಬಾ ಚೆನ್ನಾಗಿ ಕಾಣ್ತಾ ಉಂಟಲ್ಲ ಅದು ಅಂತ. ಹೂ ನೋಡಿದ್ಯಾ ನೀನು? ಹೂ ಅಲ್ಲಿ ಲೋಟಸ್ ತರ ಆಗ್ತದೆ. ಲೋಟಸ್ ತರ. ಇದರಲ್ಲಿ ಮಾತ್ರ ತುಂಬಾ ಇದಾಗ್ತದಲ್ಲ. ಮನೆಯಲ್ಲಿದ್ದದ್ದು ಇಂಥದ್ದಲ್ಲ, ಮನೆಯಲ್ಲಿದ್ದದ್ದು ಟೇಸ್ಟ್ ಬೇರೆ ಅಲ್ಲ. ಇದು ಟೇಸ್ಟ್ ಬೇರೆ. ಹಣ್ಣಾಗಲಿಲ್ಲ. ಮೊನ್ನೆ ದೊಡ್ಡ ಮಾವ ಬಂದಿದ್ದಲ್ಲ, ಆಗ ಅವನು ಕಾಯ್ತಾ ಇದ್ದ ಇದ್ರೆ ಒಳ್ಳೇದಿತ್ತು ಅಂತ. ಹಾಗೆ ಇರ್ಲಿಲ್ಲ ಅಲ್ಲ. ಅವನಿಗೆ ಇದೆಲ್ಲ ಇಷ್ಟ, ಮನೆಯದೇ ಆಗುದು. ನೋಡಿ ಬನಾನಾ ಆಗಿದೆ. ಬನಾನಾ ಇಲ್ಲಿ ಉಂಟಾ ಬನಾನಾ? ಕಾಣಿಸ್ಕೊಂಡು ನಿಮಗೆ ಇಲ್ಲಿ ಬನಾನಾ ಉಂಟು. ಬನಾನಾ ಇದರಲ್ಲಿ ಒಂದು ಕಾಯಿ ಇದೆ ತಿನ್ಲಿಕ್ಕೆ. ಈಗ ಮನುಷ್ಯನಲ್ಲಿ ಹೇಳಿದೆ ನನಗೆ ತೆಗೆದು ಕೊಡು ಅಂತ. ಓ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಒಂದು ಸಿಂಗಲ್ ಒಂದು ಕಾಣ್ತಾ ಇದೆ. ಇದು ಅದು ನನಗೆ ಬೇಕು ಈಗ ತಿನ್ನಲಿಕ್ಕೆ. ಹೇಳಿದೆ ಮನುಷ್ಯನಲ್ಲಿ ಒಮ್ಮೆ ತೆಗೆದು ಕೊಡು ಅಂತ. ಸೊ ಇಲ್ಲೆಲ್ಲ ಇದೆ. ಮಂಗ ತಿಂದು ಉಳಿದದ್ದನ್ನು ಇನ್ನು ನಾವು ಮಂಗಗಳು ತಿನ್ನುವುದು. ಇನ್ನೂ ಕೂಡ ಬಿಸಿಲು ಹೋಗಲಿಲ್ಲ. ನೋಡಿ ಎಷ್ಟು ಗಲೀಜಾಗಿದೆ. ಎಷ್ಟು ಸಾರಿ ಗುಡಿಸಿದ್ರು ಆ ಕಾಲು ನೋವು ನೋಡಿ, ಈ ರೀತಿ ಇದೆ. ಈಗ ಇನ್ನೂ ಇವತ್ತು ಕ್ಲೀನ್ ಮಾಡಬೇಕು ಸ್ವಲ್ಪ. ಇವನನ್ನು ನೋಡಿ, ಮಂಗ. ಎಲ್ಲ ಅವೇ ಅವಳೆ ತೋಜಿನ ಮನುಷ್ಯನಿಗೆ ಸಿಕ್ಕಿತು ಸಣ್ಣದು ಅಲ್ಲ, ಹಣ್ಣಲ್ವ? ನನಗೆ ಅದು ಇಷ್ಟ ಇಲ್ಲ ಇವರನ್ನು. ಎಷ್ಟು ಟೇಸ್ಟಿ ಉಂಟು ಗೊತ್ತುಂಟಾ? ಒಂದು ಕಣ್ಣು ಹೀಗಾಗಿದೆ ನನಗೆ. ಸೂರ್ಯದೇವರಲ್ಲಿದ್ದಾರೆ, ಕಾಣುದಿಲ್ಲ ಮಾತ್ರ. ಈ ಮರದ ಹತ್ರ ಇದ್ದಾರೆ, ಈ ಮರದ ಹತ್ರ ಇದೆ. ಕೈ ತೊಳ್ಕೊಳ್ಳ ಹೋಲಲ್ಲ. ಬಾಯ್ ಗಾಯ್ಸ್. ಅಮ್ಮ ಇಲ್ಲಿ ಬ್ರೆಡ್ ಪಕೋಡ ಮಾಡ್ತಿದ್ದಾರೆ. ನಾವು ಹೈಯೆಸ್ಟ್ ಬ್ರೆಡ್ ಪಕೋಡ ಮಾಡೋದು. ಇದು ಡಿಫ್ರೆಂಟ್ ವೆರೈಟೀಸ್. ಇದು ಗ್ಲರ್ರಿ, ಇದು ಪೊಟ್ಯಾಟೊ ಸ್ಮ್ಯಾಶ್ಡ್. ಅದನ್ನು ಹೀಗೆ ತೆಗೆದು ಹೀಗೆ ಮಾಡಿ
ಏನಾದರೂ ಒಂದು ಮಾಡಬೇಕು ಅಂತ ಸಂಜೆ ತಿಂಡಿಗೆ ಮಾಡ್ತಾ ಇದ್ದಾನೆ. ಈಗ ಸಂಜೆ ಅಲ್ಲ, ಈಗ ರಾತ್ರಿ ಆಗ್ತಾ ಬಂತು. ಹೀಗೆ ಮಾಡಿ ಇನ್ನೊಂದು ಬ್ರೆಡ್ ತೆಗೆದು ಅಲ್ಲಿಂದ ಹೀಗೆ ಥರ ಕಟ್ಟಿ ಹೀಗೆ ಮೇಲಿಟ್ಟು ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಇದನ್ನು ಇದು ಆಗಬೇಕು. ಅದಕ್ಕಿಂತ ಮುಂಚೆ ಇದಾಗಬೇಕು, ಯಾಕಂದರೆ ಇನ್ನೂ ಜಾಗ ಇಲ್ಲ. ಹೀಗೆ ಮಾಡಿಡುವಲ್ಲ. ಮಾಡಿ ಹಾಗೆ ನಿಮಗೆ ಈಸಿ ಆಗಲಿಕ್ಕೆ ಒಂದು 2-3 ಮಾಡಿ ಇಡಿ, ಅದು ಈಸಿ ಆಗ್ತದೆ. ಹೀಗೆ ಬ್ರೆಡ್ಡಿಗೆ ತೆಗೆದು ಹೀಗೆ ಹಾಕಿಟ್ಟು ಅದು ಒಮ್ಮೆ ಹೇಳಿದ್ದಲ್ಲ, ಹಾಗೆ ಹೇಳಿದ್ದಲ್ಲ, ಅದು ಹೇಳಿದ್ದು ಹೇಳಿದ್ದು. ಸೊ ರಾತ್ರಿ ಎಷ್ಟು ಗಂಟೆ ಅಂದರೆ 7:30 ಗಂಟೆಗೆ ನಾವು ಇಲ್ಲಿ ಸ್ನ್ಯಾಕ್ಸ್ ತಿನ್ನೋದು. ಹೆಚ್ಚಾಗಿ ತಿನ್ನುವುದು ಅದೇ ಹೊತ್ತಿಗೆ ಎಲ್ಲರೂ ಹೋಗಿ ಒಂದೊಂದು. ಇಲ್ಲ, ಆಲ್ಮೋಸ್ಟ್ ನನಗೆ ಗೊತ್ತಿದ್ದಾಗೆ ಎಲ್ಲರೂ 4:30-5 ಗಂಟೆಗೆ ಹೋಗೋದು. ಚಾ ತಿಂಡಿ ಆಗ್ತದೆ ಸಂಜೆದು, ನಮ್ಮದು ಸ್ಪೆಷಲ್ ಅಲ್ಲ, ನಾವು ಕೆಲಸ ಮಾಡಿದ್ದಲ್ಲ ಇವತ್ತು. ಹಾಗೆ ಸೇವ್ ಅಲ್ಲಿ ಎಂತ ಹೀಗೆ ಆಗೋದು, ಕ್ಯಾಮರಾದಲ್ಲಿ ಬರುವಾಗ ಹೀಗೆ ಆಗ್ತದೆ. ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.